ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ವಿಡಿಯೋಸಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇನ್ನೇನು ಕೆಲವೇ ದಿನಗಳು ಅಂತ ಹೇಳ್ಬೋದು, ಬಹಳ ಕಡಿಮೆ ದಿನಗಳು ಉಳಿದಿದೆ. ಜೂನ್ 2ನೇ ತಾರೀಕು ಹತ್ರ ಬರ್ತಾ ಇದೆ. ಸೊ ಈ ದಿನ ಬಹಳ ವಿಶೇಷ ಇದೆ ಅಂತ ಈಗ ಆಲ್ರೆಡಿ ತಿಳಿಸಿದ್ದೀವಿ. ತುಂಬ ಜನ ಹೊಸ ವೀಕ್ಷಕರು ಕಾರ್ಯಕ್ರಮ ನೋಡ್ತಿದ್ದಾರೆ. ಏನೆಲ್ಲ ವಿಶೇಷತೆಗಳಿರುತ್ತೆ, ಹೇಗೆ ನಾವೆಲ್ಲ ಪಾಲ್ಗೊಳ್ಬೋದು. ಇನ್ನು ನನಗೂ ಕೂಡ ತುಂಬ ಜನ ಕಾಲ್ ಮಾಡಿ ಕೇಳಿದ್ದಾರೆ, ಕಲ್ಯಾಣೋತ್ಸವದಲ್ಲಿ ಬರಬೇಕಂದ್ರೆ ಮುಂಚೆನೇ ಹೇಳಬೇಕಾ, ದಂಪತಿಗಳಿಬ್ರು ಬರಬೇಕಾ, ನಮ್ಮ ಮನೆಯವ್ರು ಬರಲಿಲ್ಲ ಅಂದ್ರೂ ನಡೆಯುತ್ತಾ, ನಾವು ಸಂಕಲ್ಪ ಮಾಡ್ಕೊಳ್ಬೋದಾ ಬಂದು, ಈ ಥರ ಎಲ್ಲ ಕೂಡ ಪ್ರಶ್ನೆಗಳು ಬರ್ತಾ ಇದೆ. ಸೊ ಅವರೆಲ್ಲರಿಗೂ ಒಂದು ಕ್ಲಾರಿಟಿ ಕೊಡೋದಾದರೆ ಹೇಗೆ ಬರಬಹುದು, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳಿಗೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕಾರ್ಯಕ್ರಮ ಪ್ರಿಪ್ರೇಷನ್ ಅಂತ ಹೇಳಿದ್ರಲ್ಲ ನೀವು, ಅದು ನಡೀತಾ ಇದೆ. ಅದು ಏನು ನಡೆಯುತ್ತೋ ಗೊತ್ತಿಲ್ಲ, ಬಹುಶಃ ಸಂಕಲ್ಪ ಅದಷ್ಟೇ. ನಾನು ಒಂದು ಸಲ 2007-8 ಅನ್ಕೊತೀನಿ, ಒಂದು ಇನ್ವಿಟೇಷನ್ ಮಾಡಿಬಿಟ್ಟೆ. ನಾನು ನಮ್ಮ ಹುಡುಗ ಒಬ್ಬ ಇದ್ದಾನೆ, ಯಾವುದೋ ಒಂದು ಪೊಲೀಸ್ ಇಲಾಖೆಯಲ್ಲಿದ್ದಾನೆ ಹುಡುಗ. ಅವನ ರಜಾ ಇದ್ದಾಗಲೇ ಬಂದುಬಿಡ್ತಾನೆ ಇದನ್ನು ಕಲಿಬೇಕು ಅಂತ. ಬಹಳ ತುಂಬ ಕ್ಯೂರಿಯಾಸಿಟಿ ಅವನಿಗೆ ಈ ಮಂತ್ರದ್ದೆಲ್ಲ ಕೂಡ. ಅಲ್ಲಿ ಗೌರ್ಮೆಂಟ್ ಜಾಬ್ ಮಾಡ್ತಾನೆ, ಪ್ಲಸ್ ಮಂತ್ರ ಕಲ್ತ್ಕೊಂಡು ಎಲ್ಲ ಹೇಳಿದ್ದು ಮಾಡ್ತಿರ್ತಾನೆ. ಆ ಇನ್ವಿಟೇಷನ್ ಮಾಡೋವಾಗ ನಾವಿಬ್ಬರೇ ಕುಳಿತುಕೊಂಡು ಮಾಡಿದ್ದು ಕಾರ್ಯಕ್ರಮ. ಏನು 1 ತಿಂಗಳಿದೆ, ತುಂಬ ಅದೇನು ತೀರಾ ಸಣ್ಣದ್ದಲ್ಲ. 108 ಹೋಮಕುಂಡಗಳು, 2007. ಹೆಂಗಪ್ಪ ಮಾಡೋದು ಎಲ್ಲಯ್ಯ, ಈ ಬ್ರಿಕ್ಸ್ ಎಲ್ಲನೂ, ಅದಕ್ಕೆ ಸೌದೆ ಹೆಂಗಯ್ಯ ಒಣಸೋದು, ತುಪ್ಪ ಎಲ್ಲಯ್ಯ, ಜನ ಹೆಂಗಯ್ಯ ಕೂರಿಸೋದು, ಇದಕ್ಕೆ ಒಳ್ಳೆ ತಲೆನೋವು ಆಯ್ತಲ್ಲ. ಹೆಂಗೋ ಆಗುತ್ತೆ ಗುರುಗಳೇ, ನೀವು ಅಂಕಿತ ಬರೆದು ಬಿಟ್ರಲ್ಲ, ಏನೋ ನಡೆದೋಗ್ತಿಲ್ಲ ಅಂತ. ಏನು ನಡೀತಾವಪ್ಪ, ಯಾಕಾದರೂ ಇದನ್ನು ಮಾಡಿದ್ಯೋ, ನಾನು ಅವನ್ನ ಬೈಕೊಂಡೆ. ಕಾರ್ಯಕ್ರಮ ಆಗಬೇಕಾದ್ರೆ ಅದೊಂದು 24 hours 24 ತಾಸು ಮಾಡುವಂಥದ್ದು ಇತ್ತದು. ಈ ಒಂದು ಹೋಮದ ಕೊಂಡ 24 ತಾಸು, ಇನ್ನು 108 ಹೋಮಕೊಂಡ ಹಾಕಿದ್ದು ಲಾಸ್ಟ್ ಡೇ 24 ತಾಸು ಆದಮೇಲೆ ಎಂಟೆಲ್ಲ 1 hour ಕುಳಿತುಕೊಳ್ಳಿ ಎಲ್ಲರೂ ಬರ್ಬೋದು. ಈಗೇನೋ ಮಾಡಿದ್ವಿ. ಆ ಲಾಸ್ಟಲ್ಲಿ ನಾನು ಈ 1 ತಿಂಗಳಿಂದ ಈ ಮಾತಂದಿನಲ್ಲ, ಯಾರು ಬರ್ತಾರೋ ಏನೋ, ಏನೇ ಹಿಂಗೆ ಮಾಡಿಬಿಟ್ಟೆ ಅಂತ. ಆವಾಗ ಅವನು ಗುನುಗ್ದ. ನೋಡಿದ ಗುರುಗಳೇ, ಅವತ್ತಿನ ಇನ್ವಿಟೇಷನ್ ಅನ್ನೋ ಏನಂದ್ರಿ, ಹೆಂಗಿದ್ದಾರೆ ಜನ, ಅಷ್ಟು ಜನ ಬಂದಿದ್ರು, ತುಂಬಿತ್ತು. ಹೇಗಾಯಿತೋ ಗೊತ್ತಿಲ್ಲ, ಅದೊಂದು ಅದ್ಭುತವಾಗಿ ನಡೆದೋಯ್ತು. ನಡೆದಾದ ಮೇಲೆ ಸಂಜೆ ಅವತ್ತು ಮಳೆ ಬಂತು. ಬಹಳ 1.5 ವರ್ಷ 2 ವರ್ಷ ಮಳೆ ಇರಲಿಲ್ಲ. ಅದಾದಮೇಲೆ ಮಳೆ ಬಂದಿದ್ದಕ್ಕೂ, ಅವನು ಪದೇ ಪದೇ ಆನಂದ ಪಟ್ಟಿದ್ದಕ್ಕೂ, ಜನಸಾಗರ ಬಹಳ ಖುಷಿ. ಬಟ್ ನಾನು ಮೊದಲು ಯಾವುದೇ ಕಾರಣಕ್ಕೂ ಹೀಗೆ ಅಂತ ನಾನು ಈ ಪ್ಲ್ಯಾನ್ ಮಾಡಿ ಏನೂ ಮಾಡಲ್ಲ. ದಿನಾಂಕ ಇದೆ, ಇದನ್ನು ಮಾಡೋಣ. ಈಗ ನೀವು ಹೇಳಿದ್ದಕ್ಕೆ ಆ ತಯಾರಿ ಹೆಂಗೆ ನಡೆದೋಯ್ತು ಅಂತಂದರೆ, ಆಮೇಲೆ ಅದು ಪೇಜಾವರ ಶ್ರೀಗಳೆಲ್ಲ ಬಂದಿದ್ದರು. ಆಗ ಬಹಳ ಖುಷಿಯಿಂದ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದರು, ಅದ್ಭುತವಾಗಿ ನಡೆದೋಯ್ತು. ಆಮೇಲೆ 15x15 15 ಒಂದು ಹೋಮಕುಂಡ ದೊಡ್ಡದು. ಅದಕ್ಕೆ ನೀವು 10 ಟ್ರ್ಯಾಕ್ಟರ್ ಹಾಕಿದ್ರೂ ಸೌದೆ ಸಾಕಾಗಲ್ಲ, ಅಷ್ಟು ದೊಡ್ಡ ಮಟ್ಟದ್ದು. ಅದು ಒಂದು ದೊಡ್ಡದಿನೆಲ್ಲ 108 ಚಿಕ್ಕದು ಮಾಡಿದ್ವಿ. ಅದು ಎಲ್ಲಿ ಹೇಗಾಯಿತು ಗೊತ್ತಿಲ್ಲ, ಆನಂದವಾಗಿ ನೋಡೋದಾಯ್ತು. ಹಾಗೆ ಸಣ್ಣದೊಂದು ಇನ್ವಿಟೇಷನ್ ಬರೆಯುವಾಗ ಬಹುಶಃ ನನಗೆ ಡೌಟ್ ಇತ್ತು, ಏನೋ ಆಗುತ್ತೆ, ಇವನೇನೋ ಹೇಳ್ತಾನೆ, ಅದೇನು ಮಾಡೋದು ಅಂತ. ಇಲ್ಲ, ನಿಮಗೆ ದೇವರ ಬಲ ಕೊಟ್ಟಿದ್ದಾನೆ, ಮಾಡಲೇಬೇಕು ಅಂತಂದ ಮಾಡಿದ್ವಿ. ಹಾಗೆ ಈಗ ನೀವು ಹೇಳಿದ್ದಕ್ಕೆ ಇದರ ತಯಾರಿ ಎಲ್ಲಿ ನಡೀತಾ ಇದೆ ಅಂತಂದರೆ, ವೈಜಾಗ್ ಸಿಂಹಾಚಲ ಆ ಒಂದು ದೇವಸ್ಥಾನದಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರತಕ್ಕಂಥ ಯಂತ್ರ ರಚನೆ. ನಾನೊಂದು ಅದಕ್ಕೊಂದು ಮೆರ್ಕಾಬ ಅಂತ ಹೆಸರಿಟ್ಟಿದ್ದೇನೆ. ಅದೊಂದು ದೈವಿಕ ಶಕ್ತಿ, ಅತ್ಯಂತ ಅದ್ಭುತ. ಅಲ್ಲಿ ಬೀಜಾಕ್ಷರಗಳು. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಪೂರ್ವ ತಯಾರಿ ತಿರುಪತಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮದೇ ಒಂದು ಕ್ಷೇತ್ರ ಇದೆ, ಅಲ್ಲಿ 108 ವೃಕ್ಷಗಳಿದ್ದಾವೆ. ಯಾವುದು? ರುದ್ರಾಕ್ಷಿ ಗಿಡಗಳಿದ್ದಾವೆ. ಆ ರುದ್ರಾಕ್ಷಿ ಗಿಡಗಳು 1108 ಬಿಲ್ವ ವೃಕ್ಷಗಳು. ಆ ಒಂದು ವೃಕ್ಷಗಳ ಸಮಿತಿಗಳು, ಆ ಒಂದು ವೃಕ್ಷಗಳಿಗೆ ಸಂಬಂಧಪಟ್ಟಾಗಿರ್ತ ಪರಿಕರಗಳು, ಅಲ್ಲಿಂದ ಒಂದಷ್ಟು ಸೇವೆ ಇದಕ್ಕೆ ವ್ಯವಸ್ಥಿತವಾಗಿ ಬರ್ತಾ ಇದೆ. ಸಿಂಹಾಚಲದಿಂದ ಒಂದಷ್ಟು ಸೇವೆ ಇಲ್ಲಿಗೆ ಬರ್ತಾ ಇದೆ. ತಿರುಪತಿಯಿಂದ ಒಂದಷ್ಟು ಸೇವೆ ಇಲ್ಲಿಗೆ ಬರ್ತಾ ಇದೆ. ಇನ್ನು ನಾವು ಕೆಲವೊಂದಕ್ಕೆ ಮಾಡಬೇಕು ಅಂತ ಹೊರಟಾಗ ಯಾವುದ್ಯಾವುದೋ ಕೆಲವೊಂದು ಮಠಾಧೀಶರಿಂದ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಮುನ್ನುಡಿಯನ್ನು, ನಾನೊಂದು 400 ಪುಟಗಳ ಒಂದು ಪುಸ್ತಕವನ್ನು ಬರೆದಿದ್ದಕ್ಕಾಗಿ ಅದಕ್ಕೆ ವೀರೇಂದ್ರ ಹೆಗ್ಗಡೆಯವರು ಮುನ್ನುಡಿಯನ್ನು
ಕೊಟ್ಟಿದ್ದು. ಮಹಾರಾಣಿಯವರು ಒಂದು ಮುನ್ನುಡಿಯನ್ನು ಕೊಟ್ಟಿದ್ದು. ಆಮೇಲೆ ನಮ್ಮ ಮಲ್ಲೇಶ್ವರ ಮಠದ ಮಠಾಧೀಶನ ಮುನ್ನುಡಿ ಕೊಟ್ಟಿದ್ದು. ಆಮೇಲೆ ಒಂದು IAS ಅಧಿಕಾರಿಗಳು 5 ಜನ ಅದಕ್ಕೆ ಮುನ್ನುಡಿ ಕೊಟ್ಟಿದ್ದು. ಈಗೆಲ್ಲ ತಯಾರಿ ಹಾಗೆ ಬಹುಶಃ ಎಲ್ಲಿಗೆ ಹೊರಟೋಯ್ತು ಈ ಕಾರ್ಯಕ್ರಮ ಅಂತಂದರೆ, ನಾನು ಹೇಳ್ತೀನಲ್ಲ, ಪ್ರತಿ ಗಿಡವೂ ಪ್ರತಿ ಮರವೂ ಮಾತಾಡುತ್ತೆ. ಅಲ್ಲಿ ಅಂತಹ ಕ್ಷೇತ್ರಕ್ಕೆ ಈ ಸದ್ದಿಲ್ಲದೆ, ಅಂದರೆ ಸದ್ದು ಗದ್ದಲ ಇಲ್ಲದೆ ಎಲ್ಲೂ ಕೂಡ ನಾವು ಬ್ಯಾನರ್ ಆಗಲಿ ಮತ್ತೊಂದೇನಾದರೂ ಇಲ್ಲಿ ತನಕ ಪಾಂಪ್ಲೆಟ್ ಏನು ಮಾಡಿಲ್ಲ. ಪಾಂಪ್ಲೆಟ್ ಏನು ಹೊರಡಿಸಿದ್ದೇವೆ, ಯಾರಿಗೂ ಹಂಚಲಿಲ್ಲ. ಬಟ್ ಕಾರ್ಯಕ್ರಮ ಮಾತ್ರ ಈ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಡೆದು ಹೋಗ್ತದೆ. ಅಂದರೆ ಅದಕ್ಕೆ ಸಂಬಂಧಪಟ್ಟ ತಾಂತ್ರಿಕವನ್ನು ಅದೊಂದು ಬೀಜಾಕ್ಷರದಿಂದ ಹಿಡಿದು ನಿಧಾನಕ್ಕೆ ಈ ನೋಟು ಸೌಂಡ್ ಮಾಡಲ್ವಲ್ಲ, ಶಬ್ದ ಮಾಡಲ್ವಲ್ಲ, ಹಾಗೆ ಅದರದ್ದು ತಾಕತ್ತು, ಅದರ ವೇಟ್ ಹೆಂಗೆ ತೋರಿಸುತ್ತೋ, ಖುಷಿಯನ್ನು ತೋರಿಸುತ್ತೋ, ಹಾಗೆ ಈ ಒಂದು ವಾತಾವರಣದಲ್ಲಿ ಆನಂದವಾಗಿ ನಡೀತಾ ಇದೆ. ಇದೇನೇನು ಬೇಕೋ ಅಲ್ಲಿ ಸ್ವಲ್ಪ ನಮ್ಮ ಆಶ್ರಮದಲ್ಲಿ ಪ್ಲೇಸ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಒಂಚೂರು ಜಾಗ ದೊಡ್ಡದು ಮಾಡ್ಕೊಳ್ಬೇಕು ಅಂತಂದ್ರೆ 2-3 ಗಿಡ ಅಡ್ಡ ಬರ್ತಾಯಿತ್ತು, 2-3 ಮರ ಅಡ್ಡ ಬರ್ತಾಯಿತ್ತು. ಯಾಕಂದರೆ ಇದನ್ನು ನೀವು ಕೇಳಿದ್ದಕ್ಕೆ ನಾನು ನಿಮಗೇ ಉತ್ತರ ಕೊಡಬೇಕು. ಇದಕ್ಕೆ ಪೂರ್ಣವಾಗಿ ಆ ಗಿಡ ಮರ ಒಂದು ತೆಗಿಬೇಕಾದ್ರೆ ನನಗೆ ಆಗೋ ನೋವು ಬೇರೆ ರೀತಿ. ಹೆಂಗೆ ಎಷ್ಟು ದೊಡ್ಡ ಮಾವಿನ ಮರ ತೆಗೆಯೋದು, ಜಾಗ ಸಿಗಲ್ವಲ್ಲ. ಇದು ಇಲ್ಲಿ ಈ ರೀತಿಯೆಲ್ಲ ಪೆಂಡಾಲ್ ಹಾಕಿ ಸ್ಟೇಜ್ ಹಾಕಬೇಕು. ಅದರಲ್ಲಿ ಕಲ್ಯಾಣೋತ್ಸವ, ಆ ಕಲ್ಯಾಣೋತ್ಸವ ಮಾಡಬೇಕಂತ ಸ್ಟೇಜ್ ಬೇಕು. ಒಂದು ಕಡೆ ಮಂಗಳವಾದ್ಯ, ಒಂದು ಕಡೆ ಸಂಗೀತ, ಇನ್ನೊಂದು ಕಡೆ ಜನ, ಇನ್ನೊಂದು ಕಡೆ ಆನಂದ. ಇಲ್ಲಿ ಸ್ಟೇಜ್ ಮೇಲೆ ನಿಲ್ಲಬೇಕಂದ್ರೆ ಜಾಗ ಅಷ್ಟೇ ಇಲ್ಲ. ಏನು ಮಾಡೋದು ಅಂತಂದರೆ ನಾನು ಗೊಣಕೊಂಡು ಬಂದೆ. ಏನು ಮಾಡೋದಿಲ್ಲ, ಜಾಗ ಹಿಂಗೆ ಇಲ್ವಲ್ಲಯ್ಯ ಅಂತ. ನೆಕ್ಸ್ಟು 2 ದಿನ ಬಿಟ್ಟು ಹೋಗ್ತೀನಿ. ನಮ್ಮ ಹುಡುಗ ಅದೇನು ಮಾಡೋಕ್ಕಿದ್ದಾನೆ ಗೊತ್ತಿಲ್ಲ, ದೊಡ್ಡ ಜಾಗ ಮಾಡೋಕ್ಕಿದ್ದಾನೆ, ಮರಗಳಿಗೆ ತೆಗೆದಾಕಿದ್ದಾನೆ. ಗುರುಗಳೇ ನೀವು ನೊಂದ್ಕೊಂತೀರ ನನಗೆ ಗೊತ್ತು, ಇದ್ರ ಬದಲಾಗಿ ಗಿಡ ನೆಟ್ಟಿದ್ದೀನಿ ಅಂದ. ಒಂದು ಗಿಡಕ್ಕೆ 2 ನೆಟ್ಟಿದ್ದೀನಿ ನೋಡಿ ಅಂತ ತೋರಿಸೋಣ ಅಂದೆ. ಸ್ವಲ್ಪ ಸಮಾಧಾನ ಆಯ್ತು, ಅಮ್ಮಯ್ಯ ಈಗ ಸ್ವಲ್ಪ. ಹಾಗೆ ಒಂದನ್ನು ನಾವು ತೆಗಿಬೇಕಾದ್ರೆ ಅಷ್ಟು ನೋವು ಪಡ್ತೀವಿ. ಒಟ್ಟಾರೆ ಸರಾಗವಾಗಂತೂ ಅದಕ್ಕೆ ಸಂಬಂಧಪಟ್ಟ ಒಂದು ಎನರ್ಜಿ ನಾನೀಗ ಕೆಲವೊಂದು ಮರದ ಕೆಳಗಡೆ ಕುಳಿತುಕೊಂಡು ದಿನ ಪೂರ್ತಿ ಮಾಡ್ತೀನಿ ನಾನು. ಅದೇ ಹೇಳ್ತೀನಲ್ಲ, ಸಂಕಷ್ಟವನ್ನು ಕಳ್ಕೊಳ್ಳೋದು, ಸಂಪತ್ತನ್ನು ಪಡೆದುಕೊಳ್ಳೋದು. ನೀವು ಆ ಒಂದು ಲೀಫ್ ಹಿಡಿದು ಆ ಒಂದು ಎಲೆಯ ಬಳಿ ನೀವೇನಾದರೂ ಹೇಳಿಕೊಳ್ತೀರ ನೋಡಿ, ಅಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ಗಮನಿಸ್ತಾ ಎಲೆ ಜೊತೆಗೆ ಮಾತಾಡ್ತೀನಿ ನೋಡಿ, ಸಂಪತ್ತನ್ನು ಮನೆಗೆ ತೆಗೆದುಕೊಂಡು ಹೋಗೋದು ಕಟ್ಟಿಟ್ಟ ಬುತ್ತಿ ಖಚಿತ. ಆಮೇಲೆ ಇದನ್ನು ಮತ್ತೆ ನಾನು ಪ್ರತಿ ವರ್ಷಕ್ಕೂ ಮಾಡೋಕ್ಕೆ ಬರಲ್ಲ. ಹೌದು, ಇದರಲ್ಲಿ ಉಚ್ಚ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ನನ್ನ ಧ್ಯೇಯ ಇದು, ನನ್ನ ಸಂಕಲ್ಪ ಇದು, ನಾನು ಮಾಡುತ್ತೇನೆ, ಮಾಡಬೇಕಿದ್ದಾನಷ್ಟೇ ಖುಷಿಯಾಗಿ. ಆಮೇಲೆ ಯಾರು ಅವತ್ತು ನೋಡ್ತಿರ್ತಾರೋ, ಯಾರು ಮಾಡ್ತಿರ್ತಾರೋ, ಯಾರು ಮಾಡಿಸ್ತಿರ್ತಾರೋ, ಇಲ್ಲಿ 4 ಜನಕ್ಕೆ ಭಾಗಿಯಂತೆ. ಅದನ್ನು ಕೆಟ್ಟದ್ದು ಮಾಡಿದ್ರು ಒಳ್ಳೆಯದು ಮಾಡಿದ್ರು. ಶ್ಲೋಕ ಜ್ಞಾಪಕ ಬಂದರೆ ಹೇಳ್ತೀನಿ, ಬಂದಿಲ್ಲ ಅಂದರೆ ಹಾಗೆ ಮಾತಾಡ್ತೀನಿ. ಏನು ತಲೆನೋವು ಅಂದರೆ, ಮಾಡುವವನು, ಮಾಡಿಸುವವನು, ನೋಡುವವನು, ಕೇಳಿಸ್ಕೊಳ್ಳುವನು, 4 ಜನಕ್ಕೂ ಫಲ ಇರುತ್ತಂತೆ. ಫಲ ಇರುತ್ತೆ, ಅದ್ಭುತವಾದ ಫಲ ಇರುತ್ತೆ. ಅಣ್ಣಯ್ಯ ಕೆಟ್ಟದ್ದು ಮಾಡಿದ್ರು ಇದೇ ರೀತಿ ಇರುತ್ತೆ. ಯಾವನೋ ಮಾಡಕ್ಕೆ ಹೇಳಿದ್ನಲ್ಲ, ಮಾಡಿಸಿದ್ನಲ್ಲ, ಮಾಡಬೇಕಾದ್ರೆ ನಿಮಗೆ ಸಹಾಯ ಮಾಡಿದ್ನಲ್ಲ, ಇವರೆಲ್ಲರೂ ಕೂಡ ಕೆಟ್ಟದ್ದು ಕೂಡ ಪಾಪ ಇದ್ದೇ ಇರುತ್ತೆ. ಇನ್ನು ಒಳ್ಳೆಯದು ಮಾಡಿದ್ರು ಅದರ 10 ಪಟ್ಟಿದ್ದೇ ಇರುತ್ತೆ. ಅದಕ್ಕಾಗಿ ಏನು ಅಂತಂದರೆ, ಈ ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಕಷ್ಟಗಳು ಇದ್ದದ್ದೇ. ಮೊದಲೇ ಕರ್ಮಭೂಮಿಯಲ್ವೇನೋ ಶಂಕರಾಚಾರ್ಯರಿಗೂ ಇತ್ತು, ನಿಮಗೂ ನಮಗೂ ತೀರಾ ಸಣ್ಣದರಿ, ರಾಮಾನುಚಾರ್ಯರಿಗೂ ಇತ್ತು, ಮಧ್ವಾಚಾರ್ಯರಿಗೂ ಇತ್ತು. ಈ ಲೋಕದಲ್ಲಿ ಯಾರು ಹೆಸರು ಮಾಡುವಾಗಿದ್ದಾರೋ, ಈ ಲೋಕದಲ್ಲಿ ಯಾರು ದೊಡ್ಡ ಮಟ್ಟದ ಹುದ್ದೆನ ಅಲಂಕರಿಸಿದಾರೋ ಅಷ್ಟು ಈಸಿಯಾಗಿ ಬಂದಿಲ್ಲ. ಆ ಪೆಟ್ಟುಗಳು ಬಿದ್ದು ಎದ್ದು ಬಿದ್ದು ಆ ಏಳುಗಳ ಮಧ್ಯೆನೇ ಹೆಸರು, ಹಣ, ಕೀರ್ತಿ ಎಲ್ಲವನ್ನು ಮಾಡಿರ್ತಾರೆ. ಆದರೆ ಈ ಕಾರ್ಯಕ್ರಮಕ್ಕೆ ನಾನು ಈ ಮಾತು ಯಾಕೆ ಹೇಳಿದೆ ಅಂತಂದರೆ, ಬಹುಶಃ ನಿಮ್ಮ ದೊಡ್ಡ ಮಟ್ಟದ ಆಲೋಚನೆಗಳಿಗೆ ಆ ತರಹದ ಪೆಟ್ಟುಗಳು ಬೀಳಲ್ವಂತೆ ಈ ಸೇವೆಗಳಲ್ಲಿ ಪಾಲ್ಗೊಂಡ್ರೆ, ಈ ಸೇವೆಯಲ್ಲಿ ಇದ್ದರೆ. ಮರದ ಜೊತೆ ಮೌನವಾಗಿ ಅಂದರೆ ನಿಮಗೆ ಮೌನವಾಗಿ ಮಾತಾಡೋದು ಬರಬೇಕಷ್ಟೇ. ನಿಮಗೆ ಮೌನವಾಗಿ ಯಾವಾತನ ಮಾತಾಡ್ತಾನೋ ಬಹುಶಃ ಅವನಷ್ಟು ಶ್ರೀಮಂತ, ಹೃದಯವಂತ, ಧೀಮಂತ ಇನ್ನೊಬ್ಬನಿಲ್ಲ. ಹಾಗೆ ನಾವು ಮಾಡೋವಂಥದ್ದಷ್ಟೇ ನಮ್ಮ ಶಕ್ತ್ಯಾನುಸಾರ ಏನು ಮಾಡ್ತೀವಿ. ಎಲ್ಲರೂ ಬರಲಿಕ್ಕೆ ಅವಕಾಶ ಇದೆ, ಎಲ್ಲರೂ ಕೂಡ ಬರಬಹುದು. ಆಮೇಲೆ ನೀವು ಕೇಳಿದ್ದಕ್ಕೆ ಜ್ಞಾಪಕ ಬಂತು, ಯಾರೋ ಕೇಳ್ತಾರೆ ಕೆಲವರು, ಹೌದು, ಯಾರೋ ಕೇಳ್ತಾರೆ, ಏನು ನಾವು ಬರ್ತೀವಿ ನಮ್ಗೇನು ಕೊಡ್ತೀರಿ ಅಂತ. ಈ ಪ್ರಶ್ನೆ ಇದೆಯಲ್ಲ, ಬೇಸರ ಅನಿಸ್ಬಿಡ್ತು ನನಗೆ. ನಾವು ಬರ್ತೀವಿ, ಏನು ಕೊಡ್ತೀರಿ, ಯಾಕಾದ್ರೆ ಬರ್ತೀರಿ ನೀವು, ಏನು ಕೊಡ್ತೀರಿ ಅಂದರೆ ಯಾಕಾದ್ರೆ ಬರ್ತೀರಿ ನೀವು, ಏನು ಕೊಡ್ತೀರಿ, ಈ ಪದ ಕೇಳಿದ್ರೇ ಬೇಸರ ಆಗ್ತೀನಿ ನಾನು. ಅಲ್ಲ ರೀ, ಏನು ಕೊಡ್ತೀರಿ, ಅಲ್ಲ ರೀ, ನೀವು ಬಾಚ್ಕೊಂಡು ಹೋಗೋದು, ಅದು ನೀವು ತೆಗೆದುಕೊಂಡು ಹೋಗೋದು, ಅದು ನೀವು ಪಡ್ಕೊಂಡು ಹೋಗೋದು. ನಿಮಗೆ ಅವಕಾಶವೇ ಸಿಗಲ್ಲ ನಿಮ್ಮ ಜನ್ಮದಲ್ಲಿ. ಅದಕ್ಕೊಂದು ಅವಕಾಶ ಸಿಕ್ಕಿದಾಗ ತಿರುಪತಿ ದರ್ಶನಕ್ಕೆ ಬರ್ತೀನಿ, ಏನು ಕೊಡ್ತೀನಿ ನೀವು ಅಂದರೆ, ತಿರುಪತಿ ದರ್ಶನಕ್ಕೆ ಟಿಕೆಟ್ ಸಿಗೋದೇ ದೊಡ್ಡ ದುರಂತ. 2-3 ತಿಂಗಳು ಮೊದಲು ಬುಕ್ ಮಾಡಬೇಕು, ಅದರಲ್ಲಿ ಅಲ್ಲಿ ಕಾದು ಸಾಯಬೇಕು. ಅದರ ಜೊತೆಗೆ ದರ್ಶನ 2-3 ಸೆಕೆಂಡ್ ತಳ್ತಾರೆ ಪಕ್ಕಕ್ಕೆ.
ಎಷ್ಟು ಆನಂದ ಪಡ್ತೀರಿ. ಎಷ್ಟದು 1 ಸೆಕೆಂಡ, 10 ಸೆಕೆಂಡ್ ಅಂದ್ಕೊಳ್ಳಿ. ಇದು ನಿಮ್ಮ 10 ಜನ್ಮಗಳಿಗಾಗುವಂಥದ್ದು. ಗುರು ಅನ್ನುವವ ನಿಮಗೆ ದೇವರನ್ನು ತೋರಿಸೋದು, ದೇವರು ನಿಮಗೆ ಗುರುಗಳು ತೋರಿಸಲ್ಲ, ಗುರುಗಳೇ ನಿಮಗೆ ದೇವರನ್ನು ತೋರಿಸೋದ್ರಿಂದ ಏನು ಕೊಡ್ತೀರೋ ದಯವಿಟ್ಟು ಈ ಪದ ನಿಮ್ಮ ಲಿಸ್ಟಲ್ಲಿ ಯಾವತ್ತೂ ಯಾರನ್ನೂ ಕೇಳಬೇಡಿ. ನಿಮ್ಮ ಕೈಯಲ್ಲಿ ಆಗತ್ಯಾ, ನಾನೀಗ 1,000 ಕೊಡ್ತೀನಿ, ನನಗೇನು ಕೊಡ್ತೀನಿ ಅಂದರೆ ಏನು ಕೊಡೋದು ನಿಮಗೆ? ಏನು ನೀವೇ ಹೇಳಿ ಏನು ಕೊಡಬೇಕು ಅಂತ. ನಿಮಗೆ ಏನು ಕೊಡಬೇಕಂತ ನೀವೇ ನಿರ್ಧಾರ ಮಾಡ್ಕೊಳ್ಳಿ. 1 ಕಿಲೋ ವಜ್ರ ಕೊಡೋದಾ, 1 ಕಿಲೋ ಬಂಗಾರ ಕೊಡೋದಾ? ಈ ಮಾತು ಕೇಳ್ತೀರಲ್ಲ, ನನಗೇನೇನೋ ಬಂದ್ಬಿಡುತ್ತೆ ಬಾಯಿಂದ. ಹಾಗಾಗಿ ನೀವು ಪಡೆದುಕೊಂಡು ಹೋಗ್ಲಿಕ್ಕೆ ಬರ್ತಾ ಇರೋದು, ಪಡೆದುಕೊಂಡು ಹೋಗಲಿಕ್ಕೆ ಏನು ಕೊಡ್ತೀರ ಅನ್ನೋರು ದಯವಿಟ್ಟು ನಾನು ಕಣ್ಣಿಗೂ ಕಾಣಿಸ್ಬೇಡಿ. ಆದಷ್ಟು ನಿಮ್ಮ ಎತ್ತರದ ಕನಸು ಇಟ್ಕೊಳ್ತೀರಲ್ಲ, ಆ ಎತ್ತರದ ಕನಸು ಇಟ್ಕೊಂಡು ಬಂದರೆ ಆಮೇಲೆ ನೀವು ಏನು ಕೊಡಬೇಕಾಗಿಲ್ಲ ರೀ, ನೀವು ಪಡ್ಕೊಂಡು ಹೋಗೋದಿರೋದಲ್ಲೇ. ಅಂತಹದ್ದನ್ನು ಕೈ ಮುಗಿಲಿಕ್ಕೂ ನಾವು ಹೇಳ್ಕೊಡ್ಬೇಕಾ? ಕೈಯ ಮುಗಿಯ ನೀನೆಲ್ಲೋ ಬರೋಕ್ಕಾಗಲಿಲ್ಲ, ಅಟ್ಲೀಸ್ಟ್ ನೋಡಿ ಆನಂದಿಸ ಸಾಕು, ಈ ಜನ್ಮ ಪಾವನ ಮಾಡ್ಕೊ. ನೀನು ಸ್ವಲ್ಪ ಏನು ಗೊತ್ತಾ, ದೇವರು ಕೈ ಕಾಲು ಸೊಟ್ಟ ಮಾಡಿದ್ರೆ ಈ ಮಾತು ಕೇಳ್ತಿರ್ಲಿಲ್ಲ ನೀನು. ನನಗೆ ಸರೋಬೇಕು ಅಂತ ನೋವು ವ್ಯಥೆ ಮಾಡ್ಕೊಳ್ತಿದ್ದೆ. ಯಾವಾಗ ತೊಂದರೆ ಇಲ್ವೋ ಅವನು ಈ ಪೇಚಾಟದ ಮಾತಾಡೋದು. ಅದಕ್ಕಾಗಿ ದಯವಿಟ್ಟು ಹೇಳ್ತೀನಿ, ನಿಮ್ಮ ನೆಗೆಟಿವ್ ಕ್ಯಾರೆಕ್ಟರ್ನ ಸುಟ್ಟು ಬಿಸಾಕಿ ನನ್ನ ಮುಂದೆ ಅಪ್ಪಿ ತರಬೇಡಿ. ಒರಿಜಿನಲ್ ಆಗಿ ಕಾಣಿಸ್ಕೊಳ್ಳೋದಿತ್ತು ಅಂತಂದರೆ ಸೇವಾ ಮನೋಭಾವ ಇಟ್ಟುಕೊಂಡು ಮಾಡತಕ್ಕಂಥದ್ದು ಕನಸಿಟ್ಕೊಳ್ಳಿ. ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ದೊಡ್ಡ ದೊಡ್ಡ ಹುದ್ದೆಗಳು ಅಲಂಕರಿಸಬೇಕು. ತಾಪತ್ರಯ ಪಡಬಾರ್ದು, ತೊಂದರೆ ಪಡಬಾರ್ದು. ಖುಷಿಯನ್ನು ನೀವು ಖುಷಿ ಸಂತೋಷದ ದೊಡ್ಡದ ಬೆಳ್ಳಿ ಬಂಗಾರ ವಜ್ರದ ಮೂಟೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರೋದು, ನೆಮ್ಮದಿಯ ಮೂಟೆಯನ್ನು ತೆಗೆದುಕೊಂಡು ಹೋಗ್ತಾ ಇರೋದು, ಸಂತೋಷ ಮೂಟೆಯನ್ನು ತೆಗೆದುಕೊಂಡು ಹೋಗ್ತಾ ಇರೋದು. ಇಲ್ಲಿ ತನಕ ನಿಮಗೆ ಯಾವ ಕೆಲಸ ಆಗಿಲ್ವೋ ಆ ಕೆಲಸ ಆಗಲ್ಲ ಅನ್ನೋ ಕೇಳಿ. ಅದು ಹಾಗಂತೇಳಿ ನೀವು ಬರಬೇಕು ಅಂತ ನಾನು ಇದೇ ಹೇಳ್ತಿಲ್ಲ ಅಂತ ಅವರು ದಯವಿಟ್ಟು ಸಮಂಜಸವಲ್ಲ ನನಗೆ. ಯಾಕೆಂದರೆ ಇವೆಲ್ಲ ಹೇಳ್ತೀನಿ ಅಂತಂದರೆ, ನಮ್ಮಲ್ಲಿ ಕೇಳಿದ್ರು, ಗುರುಗಳೇ ಈ ಥರ ಕೇಳ್ತಾ ಇದ್ದಾರೆ, ಏನು ಹೇಳೋದು ಅಂತ. ಏನು ಹೇಳೋದು ಇದಕ್ಕೆ? ಒಂದು ಅವಕಾಶ ಇದು. ಹೌದು, ಅವಕಾಶವನ್ನು ನೀವು ಹಿಂಗೆ ಕೇಳ್ತೀರಾ ಅಂದರೆ ಇನ್ನು ನನಗೆ ಏನು ಮಾತಾಡಬೇಕು ಗೊತ್ತಿಲ್ಲ ಪ್ರೀತಿಯ ಬಂಧುಗಳೇ. ಬಹುಶಃ ನಾನು ಮೊದಲೇ ಹೇಳಿರ್ತೀನಿ, ನಾನು ಪಾಪಿಸ್ಟ್ ಲಿಸ್ಟ್ಗೆ ಬರೋನಲ್ಲ, ಸ್ವಲ್ಪ ಕೋಪಿಸ್ಟ್ ಲಿಸ್ಟ್ಗೆ ಬರೋನಂತ. ಎಲ್ಲಿ ಕೋಪ ಇರುತ್ತೆ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಅದು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಬಿಡಿ. ನಾನು ಪ್ರೀತಿಯಿಂದ ಈ ಕಾರ್ಯಕ್ರಮ ಮಾಡೋಕ್ಕೆ ನಾನು ನಿರ್ಧಾರ ಮಾಡಿದರೆ ಏನು ಕೊಡ್ತೀರಿ ಅಂದರೆ, ಅದಕ್ಕೆ ನಿಮ್ಮನ್ನೇ ಕೇಳ್ತೀನಿ, ನಿಮಗೇನು ಬೇಕು, ನಿಮಗೇನು ಬೇಕು ಅದನ್ನು ನಾನು ಕೊಡ್ತೀನಿ. ಇದನ್ನು ನೀವು ಹಾಕ್ಕೊಂಬಿಡಿ. ನೀವು ನನ್ನನ್ನು ನಿಮಗೇನು ಬೇಕು ಅದನ್ನು ಕೇಳಿ. ನನ್ನ ಹತ್ರ ಬಹುಶಃ ಎಷ್ಟು ವಾಹನಗಳಿದ್ದೋ ಗೊತ್ತಿಲ್ಲ, ಇಲ್ಲಿ ತನಕ ನಾನೊಂದು ಮಾರಾಟ ಮಾಡಿಲ್ಲ. ಯಾರು ಕೇಳಿದ್ರು ಅವ್ರಿಗೆ ಹಂಗೆ ಕೊಟ್ಬಿಟ್ಟು ಕಳಿಸಿದ್ದೀನಿ. ಬಹುಶಃ ಅದು ಯಾರು ಹೆಸರು ಇಡ್ತಾರೋ ಗೊತ್ತಿಲ್ಲ ಅದಕ್ಕೆ. ಹಾಗೆ ಮಾಡ್ಕೊಂಡು ಬಂದಿರೋವಂಥದ್ದು ಕೊಡ್ತೀರಾ ಅಂತಿದೆಯಲ್ಲ, ಈ ಪದವನ್ನು ಅಪ್ಪಿ ಕೂಡ ಭಗವಂತನ ಮುಂದೆ ಅಷ್ಟೇ ಸೇವೆ ಮಾಡಿ ಪರೀಕ್ಷೆ ಬರೀರಿ. ನಾನು ಇಷ್ಟು ಪರೀಕ್ಷೆ ಬರುತ್ತೆ, ನನಗೆ ಇಷ್ಟೇ ಮಾರ್ಕ್ಸ್ ಕೊಡಿ ಅಂತ ಕೇಳಲಿಕ್ಕೆ ನೀವ್ಯಾರು? ಆ ಪೇಪರ್ ವ್ಯಾಲ್ಯೂಯೇಷನ್ ಮಾಡ್ತಾನೆ, ಅವನಿಗೆ ಗೊತ್ತಿದೆ ಏನು ಕೊಡಬೇಕು ಅಂತ. ಅದಕ್ಕೆ ಯದ್ಭಾವಂ ತದ್ಭವತಿ. ನಿಮ್ಮ ಭಾವನೆ ಮುಖ್ಯ, ಭಾಷೆ ಸಹಕಾರ ಅಲ್ವೇನು? ಅದಕ್ಕಾಗಿ ನೀವು ಬರೀರಿ, ಎಕ್ಸಾಮ್ ಬರೀರಿ, ರಿಸಲ್ಟ್ ಕೊಡೋದು ಅವನ್ರಿ. ಹೇಳಿಲ್ಲ ನಾನು ಪದೇ ಹೇಳ್ತಿರ್ತೀನಲ್ಲ, ಯಾರಿಗೆ ಯಾವಾಗ ಎಲ್ಲಿ ಎಷ್ಟು ಏನು ಹೇಗೆ ಕೊಡಬೇಕು ಅನ್ನೋ ಕೊಡ್ತಾನೆ. ನೀವು ಕೇಳಿಕೊಂಡಿಲ್ಲ ಅಂತ ಅವ್ನು ಕೊಡ್ತಾನೆ ರೀ. ನೀವು ನೋಡಿ, ಬೇಕಾದಷ್ಟು ಕೆಲವ್ರು ಬಂಗಾರ ಹಾಕ್ಕೊಂಡಿರ್ತಾರೆ, ಎಲ್ಲ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಅವನು ಅಷ್ಟಕ್ಕೆ ಅವನ ಹತ್ರ ಇರೋದು ಅಷ್ಟೇ ತೋರಿಸ್ಕೊಂಡಿದ್ದಾನೆ. ಇನ್ನೊಂದಷ್ಟು ಮನೆ ಇರ್ಬೋದೇನೋ. ಈಗ ಸ್ವಲ್ಪ ಯಾರನ್ನಾದ್ರು ದೊಡ್ಡವ್ರನ್ನ ಯಾರೋ ತೊಗೊಳ್ತೀನಿ, ಯಾರಾದ್ರು ಗುರುಗಳನ್ನ ತೆಗೆದುಕೊಳ್ತೀನಿ. ಯಾರು ಗುರುಗಳನ್ನ ತಗೊಳ್ಳೋಣ? ಯಾರು ನೀವು ಹೇಳಿ ತಾಯಿ? ನಮ್ಮ ಪಕ್ಕದ ಆರ್ಟ್ ಆಫ್ ಲಿವಿಂಗ್ ತಗೊಳ್ಳೋಣ, ರವಿಶಂಕರ್. ನನ್ನ ಮನಸ್ಸಿಗೂ ಅದೇ ಬಂತು. ಹೌದು, ಅವ್ರು ಇರೋದು ಸಣ್ಣ ಪಿಕ್ಲ, ಆ ಗುರುಗಳಿರೋದು. ಮೊನ್ನೆ ಒಂದು ಹಬ್ಬ ಮಾಡಿದ್ರಲ್ಲ, ಅವ್ರಿಗೆ 70 ವರ್ಷ, ಮಹಾನುಭಾವ. ನಾನು ಇಲ್ಲಿಂದ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ನನಗೆ ಅವತ್ತು ಆಹ್ವಾನ ಬಿತ್ತು. ನನಗೆ ಮೊದಲೇ ಬೇರೆ ದಿನದಲ್ಲಿ ಬೇರೆ ಕಡೆ ಹೋಗೋದ್ರಿಂದ ಅಲ್ಲಿಗೆ ಆಗಲಿಲ್ಲ. ಮತ್ತು ನಾನು ಸಂಜೆ ಹೋಗಿದ್ದೆ. ಬಟ್ ಏನು ಒರಿಜಿನಲ್ ಅಂತಂದರೆ, ನನಗೆ ಒಂದು ಖುಷಿ ಕೊಡುವಂಥದ್ದು, ಈಗ ಈ ನೆಲದ ಮೇಲೆ ಇರ್ತಕ್ಕಂಥ ಎಷ್ಟು ದೇಶಗಳಿದೆ, ವಿತ್ ಪಾಕಿಸ್ತಾನದಲ್ಲೂ ಕೂಡ ಇದ್ದರೆ ಅವರ ಆಶ್ರಮ ಇದೆ. 45 ವರ್ಷದ್ದು ಮಹೋತ್ಸವ ಅಂತ ಮಾಡಿದ್ರಲ್ಲ, ಅವ್ರು 70ನೇ ವರ್ಷದ ಜನ್ಮದಿನೋತ್ಸವ ಆಚರಣೆ ಮಾಡ್ಕೊಂಡ್ರಲ್ಲ, ಅವರು ಹಾಕ್ಕೊಂಡ್ರೆ ಎಷ್ಟು ಬಂಗಾರ ಹಾಕ್ಕೋಬೋದು? ಎಷ್ಟು ಹಾಕ್ಕೋಬೋದಮ್ಮ? ಮೋಲ್ಡ್ ಮಾಡಿ ಹಾಕ್ಕೋಬೋದು. ಅವ್ರದ್ದೇ ಒಂದು ಮೋಲ್ಡ್ ಮಾಡಿ ಹಾಕ್ಕೊಂಬಿಡ್ಬೋದು. 100 kg ಹಾಕ್ಬೋದು, ದಿನಕ್ಕೆ 100 kg ಹಾಕ್ಕೋಬೋದು. ಬಹುಶಃ ಸರ್ಕಾರ ನಡೆಸ್ಬೋದು ಅವರು. ಹೀಗೆ ನಾನು ಹಾಕ್ಕೊಂಡಿದ್ದಾರ? ಎಷ್ಟು ಸರಳ. ಅವರು ಏನು ಕೊಡ್ತೀಯ ಅಂತ ಭಗವಂತನ ಕೇಳಲಿಲ್ಲ.
ಸಂಕಲ್ಪಿತ ಮಾಡ್ಕೊಂಡು ಹೊರಟೋದ್ರು. ಈಗ ಸ್ಕೂಲ್ಗಳಿದೆ, ಕಾಲೇಜುಗಳಿದೆ, ಮಕ್ಕಳಿಗೆ ಊಟ, ಅನ್ನದಾನ, ಆಮೇಲೆ ಇನ್ನೊಂದು ಎಕ್ಸಾಮು, ಜ್ಯೋತಿಷ್ಯ, ವಾಸ್ತು, ಆಗಮ, ಅಕಾಡೆಮಿಕ್ ಎಜುಕೇಷನ್ ಎಲ್ಲವೂ ಕೂಡ ಮಾಡ್ತೀವಿ. ಎಲ್ಲ ದೇಶಗಳಲ್ಲೂ ಕೂಡ ಯೋಗ ಕ್ಲಾಸಸ್ ಇನ್ನೊಂದು ಎಲ್ಲವೂ ಇದೆ. ನೀವು ಮಾಡ್ಕೊಂಡು ಹೋಗ್ತೀರಿ, ನಿಮಗೊಂದು ಅವಕಾಶ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಇದೊಂದು ದೊಡ್ಡ ಪರೀಕ್ಷಾ ಕೇಂದ್ರ, ಇದೊಂದು IAS ಬರೀತಕ್ಕಂಥ ಪರೀಕ್ಷಾ ಕೇಂದ್ರ. ಬಹುಶಃ ಜಾಸ್ತಿ ಮಾತಾಡ್ದೇನೋ, ಟೈಮ್ ಜಾಸ್ತಿ ಬಂತೇನೋ, ಸ್ಟಾಪ್ ಮಾಡ್ತೀನಿ. ಪ್ರೀತಿ ಬಂಧುಗಳೇ, ಸಂತೋಷ ಇರುವವರು, ಖುಷಿಯ ಸಂತೋಷ ಇರೋ ಹೊತ್ಕೊಂಡು ಹೋಗ್ಬೇಕನ್ನೋರು ಮಾತ್ರ ದಯವಿಟ್ಟು ಬನ್ನಿ. ಖಂಡಿತ ಗುರುಗಳೇ. ಸೊ ಭಾಳ ಅದ್ಭುತವಾಗಿ ತಿಳಿಸಿದ್ರಿ. 2ನೇ ತಾರೀಕು ಯಾವ ರೀತಿ ಪ್ರಿಪ್ರೇಷನ್ಸ್ ಅನ್ನೋಂಥದ್ದು ಆಗ್ತಿದೆ. ಬಟ್ ಅಲ್ಲಿ ಆ ದಿನ ಬರುವಂಥ ಪ್ರತಿಯೊಬ್ರು ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ನಾನು ಹೇಳಿದಲ್ಲ, ಯಂತ್ರ ಇದೆಯಲ್ಲ, ಅದನ್ನು 12 ವರ್ಷಕ್ಕೆ ಒಂದು ಸಲ ಮಾತ್ರ ಟಚ್ ಮಾಡಿಸೋದು. ಬಹುಶಃ ನಾನು ಈ ಹಿಂದೆ ಮಾಡಿದ್ದದ್ದು ಹೇಳಿದಲ್ಲ, ಅದೊಂದು ಟವರ್. ಆ ಟವರನ್ನು ಬಹುಶಃ ಒಂದು ಕಡೆ ಇಡಲಾಗಿರುತ್ತೆ. ಈ ಪೂಜೆಗಳ ಮಧ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನು ಟಚ್ ಮಾಡಿಸೋದಿರುತ್ತೆ. ಅದೊಂದು ಅದ್ಭುತವಾದ ಅನುಭೂತಿಯನ್ನು ಪಡೆದುಕೊಂಡು ಹೋಗುವಂಥ. ನೀವು ತಿರುಪತಿ ಶ್ರೀನಿವಾಸನ ಪಾದವನ್ನು ಮುಟ್ಟಿದ ಶ್ರೀನಿವಾಸನ ದರ್ಶನವನ್ನು ಮಾಡಿದ ಹಾಗೇನೆ, ಅಮ್ಮನವರು ಶ್ರೀಚಕ್ರದ ಮಹಾಲಕ್ಷ್ಮಿಯ ಮಹಾಮೇರುವನ್ನು ನೀವು ಹೋಗಿಬಿಟ್ಟು ಕಂಚಿ ಕಾಮಾಕ್ಷಿ ಪಾದವನ್ನು ಮುಟ್ಟಿದಾಗೇ ಪ್ರೀತಿ ಬಂಧುಗಳೇ. ಬಹುಶಃ ನಿಮಗೆ ಇನ್ನೇನು ಬೇಕು ಅಂದರೆ, ನಿಮ್ಮ ತಲೆಯಲ್ಲಿ ಒಂದಿರುತ್ತೆ, ಹಣನೇ ಇರುತ್ತೆ. ಆ ಹಣ ನಿಮಗೆ 1000 ರೂಪಾಯಿ ಕೊಟ್ಬಿಟ್ಟು 50 ಕಿಲೋ ಬಂಗಾರ ಕೊಟ್ಟರೆ ಹೇಗಿರುತ್ತೆ ಹೇಳಿ? ಇನ್ನು ನಾನು ಹೇಳೋದು ಕಡಿಮೆ, ಅದಕ್ಕಷ್ಟೇ ಅಧಿಕ ಫಲ. ಅದರಲ್ಲೂ ನಾವು ಮಾಡ್ತಿರೋ ಅಧಿಕ ಮಾಸದಲ್ಲಿ ಸಚ್ಚಿಂತನೆ ಇಟ್ಟುಕೊಂಡು ಬರುವಂಥವರೆಗೆ ಮಾತ್ರ ಪ್ರೀತಿಯ ಬಂಧುಗಳ. ದುಶ್ಚಿಂತನೆ ಅಲ್ಲವೇ ಅಲ್ಲ, ಅದು ಮಾಡಲೂಬಾರದು ಪ್ರೀತಿಯ ಬಂಧುಗಳ. ಸ್ವಲ್ಪ ನಾನು ಕೋಪದಲ್ಲಿ ಮಾತಾಡಿದರೆ ಕ್ಷಮಿಸಿಬಿಡಿ, ಅನ್ಯತಾ ಭಾವನೆ ಮಾಡಬೇಡಿ. ಯಾಕಂದರೆ ನೀವು ಪಡ್ಕೊಂಡು ಹೋಗ್ರೆ ನಾನು ಹೇಳ್ತೀನಿ, ನಾವು ಇಷ್ಟು ಕೊಟ್ಟರೆ ಏನು ಕೊಡ್ತೀನಿ ಅಂದರೆ, ಯಾಕೆ ಕೊಡ್ತೀಯ ಅದನ್ನು ನೀವು ಕೊಡಲೇಬೇಡಲ್ಲ, ಪಡ್ಕೊಂಡು ಹೋಗಿ ಬಾ, ಅದನ್ನು ಮಾಡಯ್ಯ ಅಂದರೆ ಎಂತೆಂಥ ತರಲೆ ಪ್ರಶ್ನೆಗಳು ಬರ್ತಾವಪ್ಪ. ಈ ತರಲೆ ಪ್ರಶ್ನೆ ಬಂದಾಗ ನಾನು ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ, ಬೇಡ ಬಿಡು, ಇದನ್ನು ಮಾಡೋದೇ ಬೇಡ ಅನಿಸುತ್ತೆ. ಅಂದರೆ ಇಂಥ ಜನ ಇನ್ನೂ ಇದ್ದಾರಾ ಅಂತ. ಅಂದ್ರೆ ನಾವು ಅರ್ಥ ಆಗಲಿಲ್ಲ ಅವ್ರಿಗೆ ಅಂದರೆ ಇಂಥ ಪ್ರಶ್ನೆಗಳು ಬರ್ತಾನೆ. ನೀವೆಲ್ಲೋ ಇದ್ದಾರೆ ನೋಡಿ, ಆ ಒಂದು ಲೊಕೇಶನ್ ಇದೆ ನೋಡಿ, ಆ ಕ್ಲೈಮೇಟಿಗೆ ನಿಮ್ಮ ಗುಣಗಳು, ನಿಮ್ಮ ಅಲ್ಲಿಗಿದೆಯಲ್ಲ ನಿಮ್ಮ ಜಿಗಾಬೈಟು ಸ್ವಲ್ಪ ದೊಡ್ಡದು ಹಾಕ್ಕೊಳ್ಳಿ. ಚಿಕ್ಕದು ಆಲೋಚನೆ ಮಾಡಬೇಡಿ. ನಿಮ್ಮ ದೊಡ್ಡ ಮಟ್ಟ ನೀವು ಹೆಂಗೆ ಬದುಕು ಬಾಳಿದಿರಿ, ನಿಮ್ಮ ಮುಂದಿನ ಮಕ್ಕಳಿಗೆ, ನಿಮ್ಮ ಮುಂದಿನ ಫ್ಯೂಚರಿಗೆ, ನಿಮ್ಮ ಮುಂದಿನ ಕುಟುಂಬಕ್ಕೆ ಸಹಕಾರಿಯ ಹೆದ್ದಾರಿ ಇದು. ಇದೊಂದು ರೀತಿಯ ನೀವು ಬಾಚಿದಷ್ಟು ಬಾಚಿಕೊಂಡು ಹೋಗ್ತಕ್ಕಂಥ ಅಕ್ಷಯ ಕ್ಷೇತ್ರ ಬದು. ಇನ್ನು ನಾನು ಏನು ಹೇಳಿದ್ರು ಕಡಿಮೆಯೇ ಪ್ರೀತಿ ಬಂತು. ಸೊ 12 ವರ್ಷಕ್ಕೆ ಒಮ್ಮೆ ಇದು ನಮಗೆ ಅವಕಾಶ ಸಿಗುವಂಥದ್ದು. ಅದು ಅಧಿಕ ಮಾಸದಲ್ಲಿ ಬಂದಿರೋದ್ರಿಂದ ಅಧಿಕ ಲಾಭಂ ಅಂತ ನೀವು ಹೇಳ್ತಾ ಬಂದಿದ್ದೀರಾ ನಮಗೆ. ಬಟ್ ಈ ದಿನ 4 ಜನರಿಗೆ ಲಾಭ ಇರುತ್ತೆ ಅನ್ನೋದನ್ನ ಕೂಡ ನಾವು ತಿಳ್ಕೊಂಡ್ವಿ. ಮಾಡೋರು, ಮಾಡಿಸೋರು, ಕೇಳಿಸ್ಕೊಳ್ಳೋರು, ನೋಡೋರು ಪ್ರತಿಯೊಬ್ಬರು ಕೂಡ. ಸೊ ಯಾವುದೋ ಮುಖಾಂತರ ನಾವಲ್ಲಿ ಭಾಗಿಯಾಗಿದ್ವಿ ಅಂತಂದರೆ ನಾವು ಏನು ಅಂದ್ಕೊಳ್ತೀವಿ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಮಾತ್ರ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಗುರುಗಳೇ. ಸೊ ಜೂನ್ 2ನೇ ತಾರೀಕು ನಡೀತಾ ಇರುವಂಥ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಪ್ರಿಪ್ರೇಷನ್ಸ್ ಅನ್ನುವಂಥದ್ದು ಯಾವ ರೀತಿ ಆಗ್ತಾ ಇದೆ, ನೀವೆಲ್ಲರೂ ಹೇಗೆ ಪಾಲ್ಗೊಳ್ಬೋದು? ಬೆಳಗ್ಗೆ 6 ಗಂಟೆಯಿಂದನೇ ನಿಮಗೆ ಪೂಜೆಗಳು ಪ್ರಾರಂಭ ಆಗುತ್ತೆ. ನೀವು ಕೂಡ ನೇರವಾಗಿ ಬರ್ಬೋದು. ಮಹಾಗಣಪತಿ ಹೋಮ ಆಗಿರ್ಬೋದು, ಮಹಾಸುದರ್ಶನ ಹೋಮ, ಲಕ್ಷ್ಮೀ ನರಸಿಂಹ ಹೋಮ, ಗುರು ಬೃಹಸ್ಪತಿ ಸಹಸ್ರನಾಮ ಹೋಮ ಆಗಿರ್ಬೋದು, ಹಾಗೆ ಪರಿವಾರ ಹೋಮ, ಪ್ರಾಯಶ್ಚಿತ್ ಹೋಮ, ಶಾಂತಿ ಹೋಮ, ಹಾಗೆ ಸಂಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳೋದ್ರಿಂದ ನೀವು ಏನೆಲ್ಲ ಪ್ರಯತ್ನಕ್ಕೆ ಪಡ್ತಾ ಇದ್ದೀರಾ ಇಷ್ಟು ವರ್ಷಗಳಿಂದ ಆಗಬೇಕು ಅಂತ, ಖಂಡಿತವಾಗ್ಲೂ ಸಕ್ಸಸ್ ಅನ್ನೋಂಥದ್ದು ನಿಮ್ದಾಗತ್ತೆ. ಯಾಕಂದರೆ ಗುರುಗಳು ಹೇಳಿದ್ರು 12 ವರ್ಷಕ್ಕೆ ಒಮ್ಮೆ ಇದು ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಅಧಿಕ ಮಾಸದಲ್ಲಿ ಬಂದಿರೋದು ಮತ್ತಷ್ಟು ವಿಶೇಷ. ಸೊ ಜೂನ್ 2ನೇ ತಾರೀಕಿಗೆ ಈಗಲೇ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ಒಂದು ಕಾರ್ಯಕ್ರಮದಲ್ಲಿ ಕುಟುಂಬ ಸಮೇತರಾಗಿ ತಾವೆಲ್ಲರೂ ಪಾಲ್ಗೊಳ್ಳಿ. ನಮಸ್ಕಾರ.